ಸರ್ವರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನನ್ನ ಹೆಸರು ಸರೋಜಾ ಬ್ಯಾತನಾಳ್. ಶಿಕ್ಷಕರು, ಕವಿಗಳು ಹಾಗೂ ಲೇಖಕರು, ಬಳ್ಳಾರಿ. ನನ್ನ ಈ ಯುಗಾದಿ ಹಬ್ಬದ ಪ್ರಯುಕ್ತ ಏರ್ಪಡಿಸಿರುವ ಕಾರ್ಯಕ್ರಮದ ಎಲ್ಲ ಪದಾಧಿಕಾರಿಗಳಿಗೂ ನಮಸ್ಕರಿಸುತ್ತಾ, ನನ್ನ ಕವನದ ಶೀರ್ಷಿಕೆ ಯುಗಾದಿ ಸಂಭ್ರಮ. ವಸಂತನಾಗಮನದಿ ಮಾವು ಚಿಗುರಿ, ಮೊಲ್ಲೆ ಮೊಗ್ಗು ಅರಳಿ, ಮಾಮರದಿ ಹೊಸ ಹಾಡು ಕೋಗಿಲೆಯ ಧ್ವನಿ ಕೇಳಿದರೆ ಸ್ವರ್ಗವೇ ಈ ಧರೆಯಲ್ಲವೇ? ಬಣ್ಣ ಬಣ್ಣದ ಪಕ್ಷಿ ರೆಕ್ಕೆ ಬಿಚ್ಚಿ ಎತ್ತೆರೆತ್ತರಕ್ಕೆ ಹಾರುತ್ತಾ ಹಾಡುವ ಹಕ್ಕಿಗಳ ಚಿಲಿಪಿಲಿ ಗಾನ ಜಗದ ಆರಂಭವಲ್ಲವೇ? ಹಕ್ಕಿಗಳ ಚಿಲಿಪಿಲಿದ ಗಾನ ಹೊಸ ಜಗದ ಆರಂಭವಲ್ಲವೇ? ವರ್ಷಕ್ಕೊಮ್ಮೆ ಬರುವ ಯುಗ ಆದಿ ಉಗಾದಿ, ಚೈತ್ರದಿ ಚಿಗುರು ಹೊಮ್ಮಿ ಕಂಪನು ಸೂಸುವ ಸೌಂದರ್ಯ ಕಣ್ಣಿಗೆ ಬಹು ಅಂದವಲ್ಲವೇ? ಗುರು ಹಿರಿಯರು ಮಾಡಿಸುವ ಅಭ್ಯಂಜನ ಸ್ನಾನ, ಗುರು ಹಿರಿಯರು ಮಾಡಿಸುವ ಅಭ್ಯಂಜನ ಸ್ನಾನ, ಸೂರ್ಯ ನಮಸ್ಕಾರ, ಬೇವು ಬೆಲ್ಲದ ಕಹಿ ಸಿಹಿ ನೆನಪು ನೆನೆಯುವ ದಿನ ಯುಗಾದಿಯಲ್ಲವೇ? ಪೂಜಾ ಪಠಣ, ಪಂಚಾಂಗ ಪಠಣ, ವಿಶೇಷ ದೇವರ ಪೂಜೆ, ಮಾವು ಬೇವುಗಳ ಸಮ್ಮಿಲನದ ತಳಿರು ತೋರಣ, ಕಳಸದ ನೀರು ಮನೆಗೆ ಶೃಂಗಾರ ಶೋಭೆಯಲ್ಲವೇ? ಹಿಂದೂ ಧರ್ಮದ ಚಂದ್ರನ ಚಲನೆ ಚಂದ್ರಮಾನ ಯುಗಾದಿಗಳು ಅನುಗುಣವಾಗಿ ಮೇಷರಾಶಿ ಅಶ್ವಿನಿ ನಕ್ಷತ್ರದಲ್ಲಿ ಈ ಸುಂದರ ಧರೆಯ ಆನಂದವಲ್ಲವೇ? ಪಂಚಾಂಗ ಪಠಣ ಓದಿಸಿ ಈ ವರ್ಷದ ಮಳೆ ಬೆಳೆ ರಾಶಿ ಫಲ ಮುಹೂರ್ತಗಳ ತಿಳಿಯುವುದು ಆಶ್ಚರ್ಯವಲ್ಲವೇ? ಪ್ರಕೃತಿ ಮಾನವನನ್ನು, ಮಾನವ ಪ್ರಕೃತಿಯನ್ನು ಬಿಟ್ಟು ಇರಲಾರ. ಸೂರ್ಯಮಾನ, ಸೂರ್ಯಚಲನೆ, ಚಂದ್ರ ಚಲನೆ ನಮಗೆ ತಿಳಿಸುತ್ತಿರದಲ್ಲವೇ? ಆರೋಗ್ಯ ಆಯುಷ್ಯ ಐಶ್ವರ್ಯವ ಬೇಡಿ, ಆರೋಗ್ಯ ಆಯುಷ್ಯ ಐಶ್ವರ್ಯವ ಬೇಡಿ ಬನ್ನಿ ನಮಿಸೋಣ ಭೂತಾಯಿ ಆ ಕ್ಷಮೆಯ ಧರಿತ್ರಿಗೆ. ನಮ್ಮ ಭೂತಾಯಿ ಕ್ಷಮೆಯ ಧರಿತ್ರಿಗೆ ಎಲ್ಲರಿಗೂ ಯುಗಾದಿ ಹಬ್ಬದ ಮತ್ತೊಮ್ಮೆ ಶುಭಾಶಯಗಳು ಹಾಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರಗಳು.